ಮನೆ ಮುಂದೆ ನಿಂಬೆ ಆಗಿರ್ಬೋದು, ಇಲ್ಲ ಬಾಳೆ ಆಗಿರ್ಬೋದು, ಇಲ್ಲ ಕರಿಬೇವು ಆಗಿರ್ಬೋದು, ಇದೆಲ್ಲ ನಿಮ್ಮ ಮನೆಗೆ ಕಂಪಲ್ಸರಿ ಡೈಲಿ ಯೂಸ್ ಮಾಡೋಂಥ ಇದು ಗಿಡಗಳಾಗಿರ್ಬೋದು. ನೀವು ಒಂದು ಇದರಿಂದ ನಿಮಗೆ ತೋಟಗಾರಿಕೆಯಿಂದ ನಿಮ್ಗೆ ಗಿಡ ಕೊಡ್ತಾರೆ, ಯಾವ ಗಿಡ ಬೇಕು ಅಂದ್ರೆ ನಿಂಬೆ ಆಗಿ, ಸಪೋಟ ಆಗಿರ್ಬೋದು, ಪಪ್ಪಾಯ ಆಗಿರ್ಬೋದು, ಕರಿಬೇವು, ಇದಕ್ಕೆ ಸಂಬಂಧಪಟ್ಟಂಗೆ ನರೇಗಾದಲ್ಲಿ ಮಾಡ್ಕೊಳ್ಳೋದಕ್ಕೆ ಪ್ರಾವಿಷನ್ ಇದೆ. ಇದರಲ್ಲಿ ನಿಮ್ಮ ಪಂಚಾಯತಿನಲ್ಲಿ ಏನೇನು ಕೆಲಸ ಮಾಡಿದ್ದಾರೆ, ಏನು ಕಮ್ಯುನಿಟಿ ವರ್ಕ್ ಎಷ್ಟು ಮಾಡಿದ್ದಾರೆ, ಇಂಡಿವಿಜುವಲ್ ಎಷ್ಟು ವರ್ಕ್ ಮಾಡಿದ್ದಾರೆ, ಅದರ ಸಂಬಂಧಪಟ್ಟ ಮುಂದೆ ಹೇಳ್ತೀನಿ ಸಭೆಯಲ್ಲಿ. ಗ್ರಾಮ ಪಂಚಾಯತಿನಲ್ಲಿ ಸಮುದಾಯ ಕಾಮಗಾರಿಗಳು 67 ಕಾಮಗಾರಿಗಳಿದೆ. ಅದಕ್ಕೆ 10,47,706 ರೂಪಾಯಿ ಮತ್ತು ವೈಯಕ್ತಿಕ ಸಮುದಾಯಕ್ಕೆ ಬಂದು 33 ಕಾಮಗಾರಿ ಮಾಡಿದ್ದಾರೆ. 16,81,750 ರೂಪಾಯಿ. ಒಟ್ಟಾರೆಗೆ 1,21,17,143 ರೂಪಾಯಿ ಒಟ್ಟಾರೆಯಾಗಿ ಗ್ರಾಮ ಪಂಚಾಯತ್ ಖರ್ಚು ಮಾಡಿದ್ದಾರೆ. ಇದರಲ್ಲಿ ಸಾಮಾಜಿಕ ಅರಣ್ಯವರು 5 ಕಾಮಗಾರಿ ಮಾಡಿದ್ದಾರೆ. ಸಮುದಾಯ ಕಾಮಗಾರಿಗಳು, ಗಿಡ ನೆಟ್ಟಿರೋದು, ರೋಡ್ ಸೈಡ್ ಗಿಡ ನೆಟ್ಟಿರೋದು, ಅದಕ್ಕೆ ಸಂಬಂಧಪಟ್ಟಂಗೆ 4,69,000 ರೂಪಾಯಿ ಪೇಮೆಂಟ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ನಿಮ್ಮ ಪಂಚಾಯತಿನಲ್ಲಿ ಇದುವರೆಗೂ ಡಿಪಾರ್ಟ್ಮೆಂಟು ಪ್ಲಸ್ ನಮ್ಮ GP ಎಲ್ಲ ಟೋಟಲ್ ಆಗಿ 108 ಕಾಮಗಾರಿ ಮಾಡಿದ್ದಾರೆ. 108 ಕಾಮಗಾರಿಗಳಾಗಿದೆ. ಅದರಲ್ಲಿ ಏನೇನು ಕಾಮಗಾರಿಗಳಾಗಿದೆ ಅಂತ ಹೇಳ್ಬಿಡ್ತೀವಿ. ವಿಲೇಜ್ ವೈಸು ನಿಮ್ಗೆ, ಗ್ರಾಮ ವೈಸು ನಿಮಗೆ, ಮತ್ತೆ ನಿಮಗೆ ಕೂಪಿನಲ್ಲಿ ನಿಮ್ಗೆ ಯಾವ ಗ್ರಾಮದಲ್ಲಿ ಏನೇನು ಕಾಮಗಾರಿ ಇಷ್ಟು ನೀವೇನು ಓದ್ತಾ ಇದ್ದೀವಿ ನಾವು ಅಷ್ಟು ಕಾಮಗಾರಿಗಳನ್ನ ನಿಮ್ಮ ಮುಂದೆ ಹೇಳ್ತೀವಿ. ಏನೇನು ಕಾಮಗಾರಿಗಳು, ಯಾವ ಊರಲ್ಲಿ ಏನೇನು ಕಾಮಗಾರಿಗಳಾಗಿದೆ ಅಂತ ಅಂದ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಾಗಿ ಪೂರ್ತಿ ನಿಮ್ಗೆ ಹೇಳ್ತೀವಿ. ಶಾಲಾ ಅಡಿಗೆ ಕೋಣೆ 1, ಗಿಡ ನೆಡುವ ಕಾಮಗಾರಿ 3, ಚರಂಡಿ ಕಾಮಗಾರಿ 14 ಕಾಮಗಾರಿಗಳಾಗಿದೆ. ಕೃಷಿ ಹೊಂಡ 14, ದನದ ಕೊಟ್ಟಿಗೆ 17, ಮನೆಗಳು 2, ಎರೆಹುಳು ತೊಟ್ಟಿ 1, ಮಳೆ ನೀರು ಕೊಯ್ಲು 1, ರಸ್ತೆ ಅಭಿವೃದ್ಧಿ 9, ರಾಜಕೀಯ ಸೇವಾ ಕೇಂದ್ರ 1. ಇದು ರಾಜಕೀಯ ಸೇವಾ ಕೇಂದ್ರ ಬಂದು ನೀವು ಬಿಲ್ಡಿಂಗ್ ಮೇಲೆ ಕಟ್ಕೊಂಡಿದ್ದಾರೆ, ನೀವು ಪಂಚಾಯತಿ ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ, ಅದಿದೆ. ಮತ್ತೆ ಸ್ಮಶಾನ ಅಭಿವೃದ್ಧಿ 3, ಶಾಲಾ ಕಾಂಪೌಂಡ್ 1, ಶಾಲಾ ಶೌಚಾಲಯ 2, ಕಾಲುವೆ ಅಭಿವೃದ್ಧಿ 20, ಸಮಗ್ರ ಕೆರೆ ಅಭಿವೃದ್ಧಿ 7, ಆಟದ ಮೈದಾನ 2, ಮೋರಿ ನಿರ್ಮಾಣ 2, ತೋಟಗಾರಿಕೆ ಇಲಾಖೆದು ಒಂದು ವರ್ಕ್ ಮಾಡಿದ್ದಾರೆ. ಅರಣ್ಯ ಇಲಾಖೆ 6, ಕೃಷಿ ಇಲಾಖೆ 1. ಒಟ್ಟಾರೆಯಾಗಿ 108 ಕಾಮಗಾರಿಗಳು. ಇದು ಸಂಬಂಧಪಟ್ಟಂಗೆ ಈ ಒಂದು ಎಲ್ಲಾ ಕಾಮಗಾರಿಗಳಿಗೆ ಯಾವ ಊರಲ್ಲಿ ಏನೇನು ಕಾಮಗಾರಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಿಮ್ಮ ಮುಂದೆ, ನಿಮ್ಮ ಸಭೆಯಲ್ಲಿ ಚರ್ಚೆ ಮಾಡಿ ನಿಮ್ಮ ಮುಂದೆ ಓದ್ತೀವಿ. ಅದನ್ನ ನಾವು ಎಲ್ಲಾ ಕಾಮಗಾರಿಗಳು ನೋಡಿದೀವಿ, ಕೆಲವೊಂದು ಕಾಮಗಾರಿಗಳೆಲ್ಲ ನೋಡಿದೀವಿ. ನೀವು ನಮಗೆ ಕೆಲವೊಂದು ನಾವು ಅಬ್ಜೆಕ್ಷನ್ ಇರೋದನ್ನ ನಾವು ಸಭೆಯಲ್ಲಿ ಇಡ್ತೀವಿ. ಅದನ್ನು ನೀವು ನಿಮ್ಮ ಮುಂದೆ ಇಟ್ಟು ನೀವೇ ತೀರ್ಮಾನ ಮಾಡಬೇಕಾಗಿರೋದು, ಅದು ಆಗಿದೆಯೋ ಇಲ್ಲೋ ಅಂತ ಅಂದ್ಬಿಟ್ಟು ನೀವೇ ಹೇಳ್ಬೇಕು. ನೀವೇನು ಹೇಳ್ತೀರೋ ಅದಕ್ಕೆ ಸಂಬಂಧಪಟ್ಟಂಗೆ ನೋಡಲ್ ಆಫೀಸರ್ ಸರ್ ಇದ್ದಾರೆ, ಅದಕ್ಕೆ ಸಂಬಂಧ ಪ್ರೊಸೀಡಿಂಗ್ ಮಾಡಿ ಇಲ್ಲೇ ಕ್ಲಿಯರ್ ಮಾಡೋದು ಇದು ಮಾಡ್ತೀವಿ. ಯಾಕಂದ್ರೆ ನಾವೇ ಅಬ್ಜೆಕ್ಷನ್ ಮಾಡಿ ರಿಕವರಿ ಮಾಡೋದು ನಮ್ದು ಅಥೆಂಟಿಕೇಶನ್ ಇಲ್ಲ. ನೀವು ಸಭೆಯಲ್ಲಿ ಇಟ್ಟಿರೋದನ್ನ ಸಭೆಯಲ್ಲಿ ಏನು ತೀರ್ಮಾನ ಮಾಡ್ತೀರೋ ಅದನ್ನು ಪ್ರೊಸೀಡಿಂಗ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೀವಿ. ವಿಡಿಯೋ ಸಮೇತ ಅದನ್ನು ಅಪ್ಲೋಡ್ ಮಾಡಿ ಅದನ್ನು ತೀರ್ಮಾನ ತಗೊಳ್ಳೋದಕ್ಕೆ ನೀವೇ ತೀರ್ಮಾನ ಇಲ್ಲಿ ವೇದಿಕೆ ಮೇಲೆ ಇರುವಂಥ ನೋಡಲ್ ಆಫೀಸರು, ಅಧ್ಯಕ್ಷರು, ಉಪಾಧ್ಯಕ್ಷರು, PDO ಸರ್, ಮತ್ತೆ ನಿಮ್ಮ ಗ್ರಾಮ ಪಂಚಾಯತ್ ಸದಸ್ಯರು, ಗ್ರಾಮದ ಸಾರ್ವಜನಿಕರು ಎಲ್ಲ ಸೇರಿ ಏನು ತೀರ್ಮಾನ ತಗೊಳ್ತಾರೋ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಅದಕ್ಕೆ ಸಂಬಂಧಪಟ್ಟು ಇಲ್ಲಿ ಮಾಸ್ತಿ ಗ್ರಾಮ ಪಂಚಾಯತಿಯಲ್ಲಿ ನರೇಗಾ ಯೋಜನೆಯಡಿ 23-24ನೇ ಸಾಲಿನಲ್ಲಿ ನಡೆದಿರುವ ಕಾಮಗಾರಿಗಳ ವಿವರಗಳು. ಬಲ್ಪೇಟೆ ಗ್ರಾಮದ ಶಾಲೆ ಅಡಿಗೆ ಮನೆ ನಿರ್ಮಾಣ ಕಾಮಗಾರಿ ಕೂಲಿ 37,920. ಮಾಸ್ತಿ ಗ್ರಾಮದ ಸ್ಮಶಾನದಲ್ಲಿ ಗಿಡ ನೆಡುವ ಕಾಮಗಾರಿ ಕೂಲಿ 1,58,632. ಸಾಮಗ್ರಿ 43,502. ಮಾಸ್ತಿ ಗ್ರಾಮದ ಗುಂಪುನಲ್ಲಿ ಗಿಡ ನೆಡುವ ಕಾಮಗಾರಿ ಕೂಲಿ 1,50,300. ಸಾಮಗ್ರಿ 40,523. ಮಾಸ್ತಿ ಗ್ರಾಮದ BM ನಾಗರಾಜ ಮನೆಯಿಂದ ರಾಮನ ಮನೆಯವರೆಗೆ ಚರಂಡಿ ಕಾಮಗಾರಿ ಕೂಲಿ 11,040. ಸಾಮಗ್ರಿ 2,30,598. ಬಲ್ಪೇಟೆ ಗ್ರಾಮದ ನಜೀರ್ ಬೈ ಮನೆಯಿಂದ ಶೇಖ್ ಸಲಾಂ ಮನೆಯವರೆಗೆ ಚರಂಡಿ ಕಾಮಗಾರಿ ಕೂಲಿ 2,584. ಸಾಮಗ್ರಿ 40,000. ಹಳ್ಳಿಹಳ್ಳಿ ಗ್ರಾಮದ ಮುನಿರಾಜು ಮನೆಯಿಂದ ನಾರಾಯಣಸ್ವಾಮಿ ಮನೆಯವರೆಗೆ ಕಚೇರಿ ಚರಂಡಿ ಕಾಮಗಾರಿ ಕೂಲಿ 4,424. ಸಾಮಗ್ರಿ 62,132. ಗಂಗಸಂದ್ರ ಗ್ರಾಮದ ಈರಪ್ಪನ ಮನೆಯಿಂದ ಮೋರಿವರೆಗೆ ಚರಂಡಿ ನಿರ್ಮಾಣ ಕಾಮಗಾರಿ ಕೂಲಿ 14,220. ಸಾಮಗ್ರಿ 4,649. ಬಲ್ಪೇಟೆ ಗ್ರಾಮದ ರಶೀದ್ ಸಾಬ್ ಮನೆಯಿಂದ ಅಂಗನವಾಡಿ ಕೇಂದ್ರದವರೆಗೆ ಡ್ರೈನ್ ಕಾಮಗಾರಿ ಕೂಲಿ 27,492. ಸಾಮಗ್ರಿ 2,39,431. ಬಲ್ಪೇಟೆ ಗ್ರಾಮದ ಜಮೀರ್ ಮನೆಯಿಂದ ವಹಾಬ್ ಮನೆಯವರೆಗೆ CC ಡ್ರೈನ್ ಕಾಮಗಾರಿ ಕೂಲಿ 26,228. ಸಾಮಗ್ರಿ 53,064. ಮಾಸ್ತಿ ಗ್ರಾಮದ RTA ನಂದೀಶ್ ಮನೆಯಿಂದ ಮಹಾಲಕ್ಷ್ಮಿ ವರೆಗೆ
ಸಿಸಿ ಚರಂಡಿ ನಿರ್ಮಾಣ ಕಾಮಗಾರಿ ಕೂಲಿ 50,876, ಸಾಮಗ್ರಿ 1,39,135. ಬಲ್ಪೇಟೆ ಗ್ರಾಮದ ಮುಬಾರಕ್ ಮನೆಯಿಂದ ಅಂಗಡಿ ಅಮೀರ್ ಜಾನ್ ಮನೆಯವರೆಗೆ ಸಿಸಿ ಡ್ರೈವ್ ಕಾಮಗಾರಿ ಕೂಲಿ 28,756. ಮಾಸ್ತಿ ಗ್ರಾಮದ ಪಾಪು ಮನೆಯಿಂದ ನಿಸಾರ್ ಮನೆಯವರೆಗೂ ಲೈನ್ ಮತ್ತು ಪೈಪ್ ನಿರ್ಮಾಣ ಕಾಮಗಾರಿ ಕೂಲಿ 15,476. ಬಲ್ಪೇಟೆ